ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್. ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ಜಾಸ್ತಿ ಮಾಡೋದೇ ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಸಂಡಿಗೆಗಳು ಜಾಸ್ತಿ ಮಾಡ್ತಾರೆ, ಉಪ್ಪಿನಕಾಯಿ. ಇವಾಗ ನಾನು ಸಾಂಬಾರು ಪುಡಿ ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಇಷ್ಟು ಮೆಜರ್ಮೆಂಟಲ್ಲಿ ನೀವು ತೊಗೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ನಿಮ್ಮ ಸಾಂಬಾರು ಪುಡಿ ಬರುತ್ತೆ. ಯಾಕಂದ್ರೆ ನನಗೆ 1.5 2 ವರ್ಷವರೆಗೂ ಬರೋದ್ರಿಂದ ನಾನು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮೆಜರ್ಮೆಂಟಲ್ಲಿ ನಾವು ಅರ್ಧ kg ಧನಿಯಾಗೆ ನಾನು 1 kg ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಸಿಪ್ಪೆ ತೋಟ ಎಲ್ಲ ತೆಗೆದ್ಮೇಲೆ ಸುಮಾರು ಒಂದು 900 ಗ್ರಾಮ್ ಇಲ್ಲ ಒಂದು 900 ಗ್ರಾಮ್ ಇರ್ಬೋದು. ಸುಮಾರು ಅರ್ಧ kg ಧನಿಯಾಗೆ 1 kg ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಗುಂಟೂರು ಮೆಣಸಿನ್ಕಾಯಿ ಬಂದು ಒಂದು 1/4 kg ತೊಗೊಂಡಿದ್ದೀನಿ. ಬಾಡಿಗೆ ಮೆಣಸಿನ್ಕಾಯಿ ಬಂದು ನಾನು ಅದು ಒಂದು 1/4 kg ತೊಗೊಂಡಿದ್ದೀನಿ. ಮತ್ತು ಇದು ಬುಡ್ಡೆ ಮೆಣಸಿನ್ಕಾಯಿ ಅಂತೀವಿ ನಾವು, ನೀವೇನಂತೀರ ಗೊತ್ತಿಲ್ಲ. ಇದು 100 ಗ್ರಾಮ್ ತೊಗೊಂಡಿದ್ದೀನಿ. ನಾನು 3 ಥರ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇದು ಬಣ್ಣಕ್ಕೆ, ಟೇಸ್ಟ್ಗೆ, ಮತ್ತು ಇದು ಸ್ಮೈಲ್ಡಾಗಿರುತ್ತೆ, ಖಾರ ಅಂತ ಖಾರ ಇರಲ್ಲ, ಅದಕ್ಕೆ 1/4 kg ಯೂಸ್ ಮಾಡ್ತಾಯಿದ್ದೀನಿ. ಇದು 1 kg ಆಗೋಷ್ಟಿದೆ. ಧನಿಯಾ ಅರ್ಧ kg, ಮತ್ತು ಒಂದು ಸಣ್ಣ ಕಟ್ಟಿದೆ 2 ಕಟ್ಟು ಕರ್ಬೇವಿನ ಸೊಪ್ಪನ್ನ ನಾನು ವಾಶ್ ಮಾಡಿ ಅದೆಲ್ಲ ನೀರೆಲ್ಲ ಸೋರಿದ್ಮೇಲೆ ಒಣಗಿಸಿ ಇಟ್ಕೊಂಡಿದ್ದೀನಿ. ಸಣ್ಣ ಮೀಡಿಯಮ್ ಕಟ್ಟು 2 ಕಟ್ಟು. ಮತ್ತು ಜೀರಿಗೆ ಒಂದು ನಾನು 300 ಗ್ರಾಮ್ ಆಗಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ kgಗೆ 300 ಗ್ರಾಮ್ ಕರೆಕ್ಟಾಗಿರುತ್ತೆ ಜೀರಿಗೆ, ಅದು ಅಷ್ಟೇ ಎಲ್ಲ ಕ್ಲೀನಾಗಿದೆ. ಮತ್ತು ಅರಿಶಿನ ಕೊಂಬು ಒಂದು 3 ಬೇಕಾಗುತ್ತೆ. ಕಾಳುಗಳು ಬಂದು ನಾನು ಕಡಲೆಕಾಳು 150 ಗ್ರಾಮ್ ತೊಗೊಂಡಿದ್ದೀನಿ, ಹೆಸರು ಕಾಳು 150 ಗ್ರಾಮ್ ತೊಗೊಂಡಿದ್ದೀನಿ, ಮತ್ತು ತೊಗರಿಬೇಳೆ 150 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಸಾಸಿವೆ ಬಂದು ಒಂದು 50 ಗ್ರಾಮು, ಮೆಂತ್ಯ ಬಂದು ಒಂದು 50 ಗ್ರಾಮು, ಕಾಳು ಮೆಣಸು ಬಂದು ನಾನು 100 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಮತ್ತು ಒಂದು 3 ಸ್ಪೂನ್ ಆಗಷ್ಟು ಅಕ್ಕಿ ಇದೆ, ಒಂದು 2 ಸ್ಪೂನ್ ಆಗಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುರ್ಕೊಳಕ್ಕೆ ಎಣ್ಣೆ ಬೇಕಾಗುತ್ತೆ. ಇಷ್ಟಿದ್ರೆ ನಾವು ಆರಾಮಾಗಿ ಸಾಂಬಾರು ಪುಡಿ ಮನೇಲೇ ಟೇಸ್ಟಿಯಾಗಿ ನಾವು ಒಂದು ಸಾಂಬಾರು ಪುಡಿ ಮಾಡ್ಬೋದು. ಈಗ ಹೇಗೆ ಹುರಿಯೋದಂತ ನೋಡೋಣ ಬನ್ನಿ. ಬಾಣಲೆ ಆದಷ್ಟು ಸ್ವಲ್ಪ ಮಂದ ಇರೋದು ತೊಗೊಳ್ಳಿ, ಸ್ವಲ್ಪ ಅಗಲ ಇರೋದು ತೊಗೊಳ್ಳಿ, ನಮ್ಗೆ ಹುರ್ಕೊಳಕ್ಕೆ ಈಸಿ ಆಗುತ್ತೆ. ಇವಾಗ ನಾವು ಪ್ರತಿಯೊಂದು ಚೆನ್ನಾಗಿ ಕ್ಲೀನ್ ಮಾಡಿ, ಕಾಳುಗಳು ನಾನು ಬಿಸಿಲಿಗೆ ಹಾಕಿಲ್ಲ, ಮೆಣಸಿನ್ಕಾಯಿ ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ಒಣಗಿಸಿ ನಾವು ಸಾಂಬಾರು ಪುಡಿ ಮಾಡಿದ್ರೆ ತುಂಬ ದಿನ ಇಟ್ಟರು ನಮಗೆ ಏನೂ ಆಗೋಲ್ಲ ಸಾಂಬಾರು ಪುಡಿ. ಇವಾಗ ನಾವು ಮೊದಲಿಗೆ ಕಡಲೆಕಾಳು ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ. ಟೋಟಲ್ ಕಡಲೆಕಾಳು ಬಂದು ಅರ್ಧ kg ಧನಿಯಾ ಮತ್ತು 1 kg ಮೆಣಸಿನ್ಕಾಯಿಗೆ ಸುಮಾರು ಒಂದು 450 ಗ್ರಾಮ್ ಆಗಷ್ಟು ನಾನು ಕಾಳುಗಳು ತೊಗೊಂಡಿದ್ದೀನಿ. ಪ್ರತಿಯೊಂದು ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟು ನಾವು ಸ್ವಲ್ಪ ಕಾಳು ಚೆನ್ನಾಗಿ ಸ್ವಲ್ಪ ನೋಡಿ ಸಿಪ್ಪೆ ಇದಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಟೈಮ್ ಇರುತ್ತೆ, ನಾವು ಉರಿಬೇಕಾಗುತ್ತೆ. ಪ್ರತಿಯೊಂದೂ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರಿದಷ್ಟು ನಮಗೆ ಟೇಸ್ಟು ಚೆನ್ನಾಗಿರ್ತದೆ. ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ. ಪ್ರತಿಯೊಂದು ನಾವು ಹಾಗೆ ಹುರ್ಕೊಬೇಕಾಗುತ್ತೆ. ನಾನು ಇಂಗು ಹೇಳಿಲ್ಲ, ನಾನು ಗಟ್ಟಿ ಇಂಗು ತೊಗೊಂಡಿದ್ದೀನಿ 100 ಗ್ರಾಮ್ ಆಗಷ್ಟು. ಪುಡಿ ಇಂಗುಗಿನ ಗಟ್ಟಿ ಇಂಗು ತುಂಬ ಒಳ್ಳೆಯದು, ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಅದರೊಳಗಡೆ ಗಟ್ಟಿ ಅಂಶ, ಅದನ್ನು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡು ಚಿಚ್ಕೊಂಡು ಹಾಕ್ಕೊಬೇಕಾಗತ್ತೆ ಇಂಗು. ಈಗ ನೆಕ್ಸ್ಟ್ ನಾವು ತೊಗರಿಬೇಳೆ, ಪ್ರತಿಯೊಂದೂ ನಾವು ಕಾಳುಗಳು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗತ್ತೆ. ಫಸ್ಟ್ ನಾವೆಲ್ಲ ಕಾಳುಗಳು ಮತ್ತು ಧನಿಯಾ ಜೀರಿಗೆ ಅಂತ ಫಸ್ಟ್ ಹುರ್ಕೊಂಬಿಡೋಣ. ನೆಕ್ಸ್ಟ್ ನಾವು ಮೆಣಸಿನ್ಕಾಯಿ ಹುರಿಯೋಕ್ಕೆ ಸರಾಗುತ್ತೆ. ಫ್ರೆಂಡ್ಸ್, ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿ. ಆದಷ್ಟು ನಾವು ಕಾಳುಗಳು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕೆ ನಾವು ಸ್ಟೋರ್ ಮಾಡೋದ್ರಿಂದ ಸಾಂಬಾರು ಪುಡಿ ಎಲ್ಲ ಹುರಿಬೇಕಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು ಫ್ರೆಂಡ್ಸ್. ಇದು ನಾವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ನಮ್ಮ ಸಾಂಬಾರು ಪುಡಿ ಟೇಸ್ಟ್ ಬರುತ್ತೆ. ಹೈ ಫ್ಲೇಮಲ್ಲಿ ನಾವು ಹುರಿಯೋಕೆ ಹೋದ್ರೆ ಏನಾಗುತ್ತೆ, ಸೀದೋಗುತ್ತೆ ಸಾಂಬಾರು ಪುಡಿ ಟೇಸ್ಟು ಹೊರ್ಟೋಗುತ್ತೆ. ಕೆಲವರು ಚಕ್ಕೆ ಲವಂಗ ಗಸಗಸೆ ಹಾಕ್ತಾರೆ. ಯಾಕಂದರೆ ನಾರ್ಮಲ್ಲು ತರಕಾರಿ ಸಾಂಬಾರು ಮತ್ತು ಹುಳಿ ಸಾರಿಗೆ, ಬಸ್ಸಾರಿಗೆಲ್ಲ ಇದೇ ಪುಡಿ ಯೂಸ್ ಮಾಡೋದ್ರಿಂದ ಚಕ್ಕೆ ಲವಂಗ ಅಷ್ಟು ನಮಗೆ ಸೂಟ್ ಆಗೋಲ್ಲ. ಕೆಲವರಿಗೆ ಹಾಕ್ಕೊತಾರೆ, ನಾವು ಹಾಕಲ್ಲ. ಗಸಗಸೆ ಹಾಕೋದ್ರಿಂದ ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಗೂಡು ಕಟ್ಟುತ್ತೆ, ಅದರಿಂದ ನಾವು ಗಸಗಸೆ ಯೂಸ್ ಮಾಡಲ್ಲ. ಪ್ರತಿಯೊಂದೂ ನಾವು ಈ ಥರ ಹುರ್ಕೊಂಡು ಕಟ್ಟೆ ಮೇಲೆ ಆರಿಸ್ಕೊಂಡು ಒಂದೊಂದು ಕಾಳು ನಾವು ಹುರ್ಕೊಳಕ್ಕೆ ಅದು ಸ್ವಲ್ಪ ಆರಿರುತ್ತೆ. ಇವಾಗ ಹೆಸರು ಕಾಳು ಹುರ್ಕೊಳ್ಳೋಣ. ಪ್ರತಿಯೊಂದು ಅಷ್ಟೇ ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ. ಹೆಸರು ಕಾಳು ಇಷ್ಟು ಹುರ್ಕೊಂಡ್ರೆ ಸಾಕು. ನೀವು ಹೆಸರು ಕಾಳು ಬದಲು ನೀವು ಬೇಕಾದ್ರೆ ಹೆಸರು ಬೇಳೆನೂ ಯೂಸ್ ಮಾಡ್ಬೋದು, ಕಡಲೆಕಾಳು ಬದಲು ಕಡಲೆಬೇಳೆನೂ ಯೂಸ್ ಮಾಡ್ಬೋದು. ಆದರೆ ಬೇಳೆಗಿನ್ನ ನಾವು ಕಾಳು ಯೂಸ್ ಮಾಡೋದ್ರಿಂದ ಮೇಲಿನ ಸಿಪ್ಪೆ ಭಾಗ ಎಲ್ಲ ನೀಟಾಗಿ ನಮ್ಮ ಸಾಂಬಾರು ಪುಡಿಗೆ ಸೇರುತ್ತೆ. ಮತ್ತು ಫೈಬರ್ ಅಂಶ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಕೊಡುತ್ತೆ. ಅದರಿಂದ ಆದಷ್ಟು ನಾವು ಕಾಳುಗಳು ಯೂಸ್ ಮಾಡ್ಕೊತೀರಿ. ಕಾಳುಗಳು ಯೂಸ್ ಮಾಡೋದೇನೆಂದರೆ ಸ್ವಲ್ಪ ಮಂದ ಬರಲಿ ಸಾಂಬಾರುಗಳು ಅಂತ. ಪ್ರತಿಯೊಂದು ನಾವು ಹುರಿಯೋಕ್ಕೆ ಚೆನ್ನಾಗಿ ಒಂದೊಂದೇ ನಮಗೆ ಚೆನ್ನಾಗಿ ಆರಿರುತ್ತೆ. ಇವಾಗ ಅಕ್ಕಿ ಒಂದು 2 ಸ್ಪೂನ್ ಇದೆ, 3 ಸ್ಪೂನ್ ಇದೆ ಅಕ್ಕಿ. ಪ್ರತಿಯೊಂದು ನಾವು ಹಾಗೇ ಹುರ್ಕೋಣ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗುತ್ತೆ. ಅಕ್ಕಿ ಇಷ್ಟ ಆದರೆ ಸಾಕು ನಮಗೆ ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ನಾವು ಇವಾಗ ಸೇಮ್ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ಇವಾಗ ನಾವು 2 ಸ್ಪೂನ್ ಆಗಷ್ಟು
ಉದ್ದಿನಬೇಳೆ ಇದೆ, ಅದನ್ನು ಹಾಗೇ ಹುರ್ಕೊಂಡು ನೋಡಿ ಫ್ರೆಂಡ್ಸ್, ಉದ್ದಿನಬೇಳೆನೂ ಆಗಿದೆ. ಇಷ್ಟು ಹುರ್ಕೊಂಡ್ರೆ ನಮಗೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೊಬೇಕಾಗುತ್ತೆ, ಅವತ್ತೂ ಉರಿ ಜಾಸ್ತಿ ಇಕ್ಕೊಬಾರ್ದು. ಇವಾಗ ನಾವು ಮೆಂತ್ಯ 50 ಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಅಷ್ಟೇ ನಾವು ಹುರ್ಕೊಬೇಕು. ಮೆಂತ್ಯನೂ ಆಯಿತು, ಚಟ್ಪಟ್ ಅಂತ ಇದೆ ನೋಡಿ. ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ನಾವು ಸಾಕಾಗುತ್ತೆ. ಇವಾಗ ನಾವು 100 ಗ್ರಾಮು ಕಾಳು ಮೆಣಸಿದೆ, ಅದನ್ನು ಅಷ್ಟೇ ಸ್ವಲ್ಪ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕಾಗತ್ತೆ. ಆಗಿದೆ ಕಾಳು ಮೆಣಸು, ಇಷ್ಟಾದರೂ ನಮಗೆ ಸಾಕು. ಇದನ್ನು ನಾವು ಇವಾಗ ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ. ಇವಾಗ ನಾನು ಸಾಸಿವೆ 50 ಗ್ರಾಮು ಸಾಕಾಗುತ್ತೆ ನಮ್ಗೆ. ಅರ್ಧ ಕೆಜಿಗೆ 50 ಗ್ರಾಮ್ ಸಾಸಿವೆ, 50 ಗ್ರಾಮ್ ಮೆಂತ್ಯ ಕರೆಕ್ಟಾಗಿರುತ್ತೆ ನಮಗೆ. ತುಂಬ ಜಾಸ್ತಿ ಹಾಕಿದ್ರೆ ನಮಗೆ ಕಹಿ ಬರುತ್ತೆ. ಫ್ರೆಂಡ್ಸ್, ಸಾಸಿವೆನ ಚಟ್ಪಟ್ ಅಂತ ಇದೆ, ಸಾಕು. ಇಷ್ಟ ಆದರೆ ಆಲ್ರೆಡಿ ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಬೇಗ ನಾವು ಹುರ್ಕೊಬೋದು. ಸ್ಟಾರ್ಟಿಂಗ್ ಅಷ್ಟೇ, ಸ್ವಲ್ಪ ಆದಷ್ಟು ಸ್ವಲ್ಪ ಮಂದ ಇರೋದು, ಸ್ವಲ್ಪ ಅಗಲ ಇರೋದು ತಗೊಳ್ಳಿ ಬಾಣಲಿ. ಅದನ್ನು ಅಷ್ಟೇ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ನಾವು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನಾವು ಆರಿಸ್ಕೊಬೇಕಾಗುತ್ತೆ. ನಾವು ಒಂದು ಉರಿಯೋ ಸ್ವಲ್ಪ ಒಂದು ಕೂಲಾಗಿರುತ್ತೆ. ಇವಾಗ ನಾವು ಜೀರಿಗೆ ಸೇರಿಸ್ಕೊಳ್ಳೋಣ. ಜೀರಿಗೆ ಸ್ವಲ್ಪನೇ ಹಾಕ್ಕೊಳ್ಳೋಣ, ಜಾಸ್ತಿ ಕ್ವಾಂಟಿಟಿ ಇರೋದು 300 ಗ್ರಾಮ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊತೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ತುಂಬಾ ನಾವು ಜೀರಿಗೆ ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ, ಯಾಕಂದರೆ ಜೀರಿಗೆ ಸ್ವಲ್ಪ ತುಂಬ ಹುರಿದ್ಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದರಿಂದ ಸ್ವಲ್ಪ ಕಲರ್ ಬಂದರೆ ಸಾಕು. ಇವಾಗ ನಾನು ಎಲ್ಲ ಜೀರಿಗೆನೂ ನಾನು ಸ್ವಲ್ಪನೇ ಹಾಕ್ಕೊಂಡು 2 ಬ್ಯಾಚಲ್ಲಿ ನಾನು ಹುರ್ಕೊತೀನಿ. ಈಗ ಜೀರಿಗೆ ನಾನು 2 ಬ್ಯಾಚ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಆಯಿತು. ಇವಾಗ ಇದನ್ನು ನಾನು ಬಟ್ಲಿಗೆ ಸೇರಿಸ್ಕೊಂಡು ಜೀರಿಗೆ ನಾನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದೊಂದೇ ಸ್ವಲ್ಪ ಆರಿಸ್ಕೊತಾ ಇದ್ದೀನಿ. ನಾನು ಇವಾಗಲೇ ಅರ್ಶಿನ ಕೊಂಬು ಇವಾಗೇ ಹುರ್ಕೊತಾ ಇದ್ದೀನಿ. ಸುಮಾರು ಒಂದು 50 ಗ್ರಾಮ್ ಆಗಷ್ಟು ಅರ್ಶಿನ ಕೊಂಬು ತೊಗೊಂಡಿದ್ದೀನಿ. ನೋಡಿ, ಒಂದು 3 ಅರ್ಶಿನ ಕೊಂಬು ಬಂದಿದೆ. ಅದನ್ನು ಸ್ವಲ್ಪ ನಾನು ದಪ್ಪಗೆ ತೆಚ್ಕೊಂಡು ಅದನ್ನು ಸ್ವಲ್ಪ ನಾನು ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಇಂಗು ನಾನು ಗಟ್ಟಿ ಇಂಗು ತೊಗೊಂಡಿದ್ದೀನಿ, LG ತೊಗೊಂಡಿದ್ದೀನಿ. ಇದರಲ್ಲಿ ನಾನು 3/4 ಭಾಗ ಯೂಸ್ ಮಾಡ್ತಾಯಿದ್ದೀನಿ ಇಂಗು. ನಾನು ಇದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ನಾನು ಅದನ್ನು ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. 3/4 ಭಾಗ ಆದರೆ ನಮಗೆ ಕರೆಕ್ಟಾಗಿರುತ್ತೆ. ಅರ್ಧ ಕೆಜಿಗೆ ಇಂಗು ಇದೇ ನಮಗೆ ಒಳ್ಳೆಯದು. ಪುಡಿದು ಯೂಸ್ ಮಾಡಿಬಿಡಿ, ಆದಷ್ಟು ಗಟ್ಟಿದು ಯೂಸ್ ಮಾಡಿ. ಇವಾಗ ಅರ್ಶಿನ ಕೊಂಬು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸೇರಿಸ್ಕೊಂಬಿಡೋಣ. ನಾವು ಹುರಿದು ಇಟ್ಕೊಂಡಿದ್ದೀರಲ್ಲ ಕಾಳುಗಳು, ಜೀರಿಗೆ, ಅದಕ್ಕೆಲ್ಲ ಸೇರಿಸಿಟ್ಕೊಂಡು ಇವಾಗ ನಾವು ಕರಿಬೇವನ್ನು ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ. ಮೀಡಿಯಮ್ ಕಟ್ಟಿದ 2 ಕಟ್ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಆಲ್ರೆಡಿ ಚೆನ್ನಾಗಿ ನಾನು ಬಿಸಿಲಿಗೆ ಒಣಗಿಸಿಟ್ಟಿರೋದ್ರಿಂದ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಆಗಿದೆ ನೋಡಿ, ಆಲ್ರೆಡಿ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕು. ನೋಡಿ, ಈ ಥರ ಒಣಗಿರಬೇಕು. ಇವಾಗ ಇದನ್ನು ನಾವು ಇದೇ ತಟ್ಟೆ ಮೇಲೆ ಸೇರಿಸ್ಕೊಳ್ಳೋಣ. ನಾವು ಇವಾಗ ಇದಕ್ಕೆ ನಾನು ಇಂಗು ಸೇರಿಸ್ಕೊತಾ ಇದ್ದೀನಿ. ಇಂಗು ಮೆತ್ತಿಗಿದೆ ನೋಡಿ. ಇದು ನಾವು ಹುರಿದ್ರೆ ಗಟ್ಟಿ ಆಗುತ್ತೆ. ಮಿಷಿನ್ಗೆ ಹಾಕ್ಸೋದಕ್ಕೆ ಇದು ಪ್ಯಾಕೆಟಲ್ಲಿ ಇರೋದ್ರಿಂದ ನಮಗೆ ಮೆತ್ತಗೆ ಥರ ಕಾಣಿಸುತ್ತೆ. ನೂರು ಗ್ರಾಮಲ್ಲಿ ಸುಮಾರು ಒಂದು 70 ಗ್ರಾಮಿಂದ 75 ಗ್ರಾಮ್ ಅಷ್ಟನ್ನು ಯೂಸ್ ಮಾಡಿರ್ಬೋದು. ಸ್ವಲ್ಪ ಗಟ್ಟಿ ಆಗುತ್ತೆ. ಇದೇ ಬಿಸಿನಲ್ಲೇ ಫಸ್ಟ್ ನಾವು ಬಿಸಿ ಮಾಡ್ಕೊಂಬಿಡೋಣ. ಇದೇ ಇದರಲ್ಲಿ ನೆಕ್ಸ್ಟ್ ನಾವು ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಆಗಿದೆ ನೋಡಿ ಇಂಗು ಈ ಥರ. ಇವಾಗ ಇದನ್ನು ನಾವು ಸೇಮ್ ನಾವು ಜೀರಿಗೆ ಜೊತೆ ಹುರಿದು ಅದಕ್ಕೆ ಹಾಕ್ಕೊಂಬಿಡೋಣ. ಕರಿಬೇವೆಲ್ಲ ಇದರಲ್ಲೇ ಇರಲಿ. ಇವಾಗ ನಾವು ಇದನ್ನು ಸ್ವಲ್ಪ ನಾವು ಆರಾಗಿ ಬಿಟ್ಬಿಟ್ಟು ಇದನ್ನು ಸ್ವಲ್ಪ ನಾವು ಆರಾಗಿ ಬಿಟ್ಬಿಟ್ಟು ನಾವು ಈಗ ಧನಿಯಾನ ಹುರ್ಕೊಳ್ಳೋಣ. ಧನಿಯಾಗೆ ಒಂದು ಸಪ್ರೇಟ್ ನಾವು
ಒಂದು ತಟ್ಟೆನ ಅಥವಾ ಬಟ್ಟೆ ಇಟ್ಕೊಳ್ಳೋಣ. ಒಣ್ಕೊಳುತ್ತೆ ಅಷ್ಟರಲ್ಲಿ ನಾವು ಸ್ವಲ್ಪನೇ ಸೇರಿಸ್ಕೊಂಡು ಧನಿಯಾ ಹುರ್ಕೊಬೇಕಾಗುತ್ತೆ. ಧನಿಯಾನ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಧನಿಯಾ ಇಷ್ಟು ಹುರ್ಕೊಂಡ್ರೆ ನಮಗೆ ಸಾಕು. ಇವಾಗ ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ನಾವು ಆರಿಸ್ಕೊಬೇಕಾಗತ್ತೆ. ಎಲ್ಲ ಧನಿಯನ್ನು ನಾನು ಈಗ ಹುರ್ಕೊತೀನಿ. ಇರೋದೆಲ್ಲ ಹುರಿದು ಈ ಬಟ್ಲೆಲ್ಲ ಹಾಕ್ಕೊತೀನಿ ನಾನು. ಫ್ರೆಂಡ್ಸ್, ಆಗಿದೆ. ನಾನು ಎಲ್ಲ ಅರ್ಧ ಕೆ ಜಿ ಧನಿಯನ್ನು ನೀಟಾಗಿ ನಾನು ಹುರಿದು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ನಾವು ಆರಾಗಿ ಬಿಟ್ಬಿಡೋಣ. ಈ ಬಟ್ಲಲ್ಲಿ ನಾವು ಸ್ವಲ್ಪ ಆರಕ್ಕೆ ಬಿಡೋಣ. ಎಲ್ಲ ಹುರಿದಿದ್ದಾಗಿದೆ. ಈಗ ನಾವು ಮೆಣಸಿನ್ಕಾಯಿ ಒಂದು ಹುರ್ಕೊಬೇಕಾಗುತ್ತೆ. 3 ಥರ, ಟೋಟಲ್ 4 ಥರ ಮೆಣಸಿನ್ಕಾಯಿ ಹುರ್ಕೊಬೇಕು. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಇದು ಒಂದು ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ನಾವು ಆರಕ್ಕೆ ಇಡಬೇಕಾಗುತ್ತೆ. ಮೆಣಸಿನ್ಕಾಯಿ ನಾವು ಹುರಿಯೋಸತ್ತೆ ಧನಿಯಾ ಮತ್ತು ಕಾಳುಗಳು, ಜೀರಿಗೆ ಎಲ್ಲ ನೀಟಾಗಿ ಹಾರ್ಕೊಂಡು ಇಷ್ಟು ನಾವು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಪೇಸ್ಟ್ ಮೆಣಸಿನ್ಕಾಯಿ ಅಂತಾರಲ್ಲ, ಕೆಲವರು ಮೆಣಸಿನ್ಕಾಯಿ ಹುರಿಯಲ್ಲ. ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ, ತುಂಬಾ ಹುರಿಯೋಕ್ಕೆ ಹೋಗಲ್ಲ. ಯಾಕಂದರೆ ಚೆನ್ನಾಗಿ ನಾವು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಇದು ಟೇಸ್ಟಿಗೆ ಅಷ್ಟೇ. ಇದು ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್, ಆದರೆ ಸಾಕು. ನೋಡಿ, ಇದನ್ನು ಅಷ್ಟೇ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಬೇಕಾಗುತ್ತೆ. ಇವಾಗ ನಾನು ಬಾಡಿಗೆ ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. 4 ಕೆ ಜಿ ನಾನು 2 ಬ್ಯಾಚ್ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ. ಬೇಕು ಅಂದರೆ ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆದರೆ ಸಾಕು. ನಮಗೆ ತುಂಬ ಹುರಿದ್ರೂ ಪುಡಿ ಕಪ್ಪಾಗುತ್ತೆ. ಅದರಿಂದ ಚೆನ್ನಾಗಿ ಬಿಸಿಲು ಒಣಗಿರೋದ್ರಿಂದ ಸ್ವಲ್ಪ ಹುರ್ಕೊಂಡ್ರೆ ನಮಗೆ ಸಾಕು. ನಾನು ಇರೋದನ್ನೆಲ್ಲ ನೀಟಾಗಿ ಹುರ್ಕೊತೀನಿ. ನಾನು ಇನ್ನೊಂದು ಬ್ಯಾಚ್ ಆಗುತ್ತೆ ಬಾಡಿಗೆ ಮೆಣಸಿನ್ಕಾಯಿ ಹುರಿದಿಟ್ಕೊಂಡು ನಾನು ನೆಕ್ಸ್ಟ್ ಕಟ್ಟಿದ ಮೆಣಸಿನ್ಕಾಯಿ ಹುರ್ಕೊತೀನಿ. ಫ್ರೆಂಡ್ಸ್, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಡು ಮೆಣಸಿನ್ಕಾಯಿ ನಾನು 2 ಆರಿಸ್ಕೊಂಡು ಹುರಿದಿರೋದನ್ನ ಯಾವುದ್ರಲ್ಲಿ ಮಿಷಿನ್ ತೊಗೊಂಡು ಹೋಗ್ತೀರೋ ಅದರಲ್ಲಿ ಸೇರಿಸ್ಕೊಳ್ತೀರಿ. ಪ್ರತಿಯೊಂದು ನಾವು ಚೆನ್ನಾಗಿ ಆರಿಸ್ಕೊಂಡು ನಾವು ಬಕೆಟ್ಗೆ ಫಿಲ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇದಾಗಿದೆ. ಇವಾಗ ನಾನು ಮಣ್ಕಟ್ಟು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ನಾವು ಹುರ್ಕೊಬೇಕಾಗುತ್ತೆ. ಎರಡು ಹುರ್ಕೊಂಡ್ರೆ ನಮ್ಗೆ ಸಾಂಬಾರು ಪುಡಿಗೆ ಎಲ್ಲ ಹುರಿದಿದ್ದು ಕಂಪ್ಲೀಟ್ ಆಗುತ್ತೆ. ಈಗ ನಾವು ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. 4 ಕೆ ಜಿ, ಅದು 2 ಬ್ಯಾಚ್ ಹುರ್ಕೊತೀನಿ ನಾನು. ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಹುರ್ಕೊಬೇಕಾಗುತ್ತೆ. ಒಂದು 1/4 ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಯಾಕಂದರೆ ಅದು ಘಾಟಿನ ಅಂಶ ಬರೋಣ ಅಂತೇಳಿ ಸ್ವಲ್ಪ ನಾವು ಎಣ್ಣೆ ಹಾಕ್ತಾರೆ. ಆಲ್ರೆಡಿ ಮೆಣಸಿನ್ಕಾಯಿ ಬಿಸಿಲಲ್ಲೇ ಚೆನ್ನಾಗಿ ಒಣಗಿರೋದ್ರಿಂದ ಕೆಲವರು ಮೆಣಸಿನ್ಕಾಯಿ ಹುರಿಯೆಲ್ಲ ಹಾಗೇನೆ ಹಾಕ್ಕೊಂಬರ್ತಾರೆ. ನಾನು ಒಂದು ಸ್ವಲ್ಪ ಬಿಸಿ ಮಾಡಿ ಮಿಷಿನ್ಗೆ ಹಾಕ್ತೀನಿ. ಸಾಕು ನೋಡಿ, ಎಷ್ಟಾದರೆ ಸಾಕು. ಇವಾಗ ಇದು ನಾವು ಅಷ್ಟು ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಆರಿಸ್ಕೊಬೇಕಾಗತ್ತೆ. ಇವಾಗ ಇನ್ನೊಂದು ಬ್ಯಾಚ್ ಇದೆ, ಅದನ್ನು ನಾನು ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಆಯಿತು, ಗುಂಟೂರು ಮೆಣಸಿನ್ಕಾಯಿ ನೋಡಿ ಹುರಿದು ಸ್ವಲ್ಪ ಹಸಿದಾಗಿತ್ತು. ಇವಾಗ ನಾವು ಯಾವುದರಲ್ಲಿ ಮಿಷಿನ್ಗೆ ಹೋಗ್ತೀರೋ ಆ ಬಕೆಟ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಸೇರಿಸ್ಬಿಟ್ಟು ಸ್ವಲ್ಪ ನಾವು ಸೌಂಡ್ ಬರಬೇಕು. ಈಗ ನಾವು ಖಾರದ ಮೆಣಸಿನ್ಕಾಯಿ ಹುರ್ಕೊಬೇಕಾಗುತ್ತೆ. 1 ಕೆ ಜಿ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹುರ್ಕೊತೀನಿ. ಫೈನಲಿ ಲಾಸ್ಟ್ ಬಂದು ನಾವು ಖಾರದ ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡು ನಾವು ಹುರ್ಕೊಬೇಕಾಗುತ್ತೆ. ಅದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ, ಒಂದು 1/4 ಟೀ ಸ್ಪೂನ್ ಆಗಷ್ಟು. ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೊಬೇಕಾಗುತ್ತೆ. ಎಲ್ಲ ಹುರಿದಾಗಿದೆ. ಇದು ನಾನು ಖಾರದ ಮೆಣಸಿನ್ಕಾಯಿನೂ ಹುರ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಫ್ರೆಂಡ್ಸ್, ಆಯಿತು, ಇಷ್ಟು ಹುರ್ಕೊಂಡು ನಮಗೆ ಸಾಕು. ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ.
ಸ್ವಲ್ಪ ಇದು ಹುರಿದು ಸ್ವಲ್ಪ ಆರಿಸ್ಕೊಂಡು ನಾವು ನೀಟಾಗಿ ಒಂದು ಬಕೆಟ್ಗೆ ಹಾಕಬೇಕಾಗತ್ತೆ. ನಾನು ಎಲ್ಲನೂ ನಾನು ಹುರ್ಕೊತೀನಿ. ಈಗ ಇನ್ನು ಉಳಿದಿರೋ ಎಲ್ಲ ಖಾರದ ಮೆಣಸಿನ್ಕಾಯಿ ಅದೆಲ್ಲ ಹುರಿದು ನಾನು ಹುರ್ಕೊತೀನಿ. ಫೈನಲಿ ಎಲ್ಲ ಹುರಿದಿದ್ದೆಲ್ಲ ಆಯಿತು, ಆರಿದೆ. ಈ ಬಕೆಟ್ ಅದೇ ಮಿಷಿನ್ ತೊಗೊಳೋದ್ರಿಂದ ನಾನು ಮೆಣಸಿನ್ಕಾಯಿ ಎಲ್ಲ ಇದರಲ್ಲೇ ಹಾಕ್ಕೊಂಡು ಈ ಥರ ತೊಗೊಂಡು ಬರ್ತೈತೆ. ಮಿಕ್ಸ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲು ಹುರಿತಿದ್ರಲ್ಲ ಜೀರಿಗೆ ಮತ್ತು ಕಾಳುಗಳು, ಮೆಣಸು, ಮೆಂತ್ಯ, ಇಂಗು ಮತ್ತು ಅರಿಶಿನ ಕೊಂಬು, ಕರಿಬೇವಿನ ಸೊಪ್ಪು, ಹೆಸರು ಕಾಳು, ಕಡಲೆಕಾಳು ಮತ್ತು ತೊಗರಿಬೇಳೆ ಇದೆಲ್ಲ ಒಂದು ಬ್ಯಾಚು ಚೆನ್ನಾಗಿ ಆರಿದೆ. ಮತ್ತು ಧನಿಯಾ ಸಪ್ರೇಟಾಗಿದೆ, ಇದು ಚೆನ್ನಾಗಿ ಆರಿದೆ. ಇವೆರಡನ್ನೂ ಒಂದು ಕವರ್ಗೆ ಹಾಕ್ಕೊಂಡು ನಾನು ಮೆಣಸಿನ್ಕಾಯಿನ ಫಸ್ಟು ಮಿಲ್ಲಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ರಫಾಗಿ ಮಿಕ್ಸಿಂಗ್ ಹಾಕ್ತಾರೆ, ನಂತರ ಇವೆರಡು ಸೇರಿಸ್ಕೊಂಡು ನಾನು ಸಾಂಬಾರು ಪುಡಿ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಸಾಂಬಾರು ಪುಡಿ ರೆಡಿಯಾಗಿದೆ. ನಾನು ಸುಮಾರು ಒಂದು 3 kg ಆಗೋಷ್ಟು ಪುಡಿ ಸಿಕ್ಕಿದೆ. ಕಲರು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ಅರ್ಧ kg ಆಗಿಲ್ಲ ಅಂದರೆ ನೀವು 1/4 kg ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಇದರಲ್ಲಿ ಅರ್ಧ ಕ್ವಾಂಟಿಟಿ, ಇಲ್ಲ ನೀವು ಜಾಸ್ತಿ ಬೇಕು ಅಂದರೆ ಡಬಲ್ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ. ಕಲರ್ ಚೆನ್ನಾಗಿ ಬಂದಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಖಾರ ಇರುತ್ತೆ. ಸಾಂಬಾರು ಪುಡಿ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡ್ಕೊಬೇಕಾಗುತ್ತೆ. 2 ಸ್ಪೂನ್ ಹಾಕಿದಾಗ 1.5 ಸ್ಪೂನ್ ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ದಿನಪತಿ ಮೇಲೆ ಖಾರ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದರಿಂದ ಇವಾಗ ಇದು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ನೋಡಿ, ಕಲರು ತುಂಬ ಚೆನ್ನಾಗಿ ಬಂದಿದೆ. ನಾನು ಜರಡಿ ಇಟ್ಟು 1-2 ಗಂಟೆ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವತ್ತೂ ಹಾಳಾಗಿದ್ದಿಲ್ಲ ಮತ್ತು ಹುಳ ಬಿದ್ದಿದ್ದಿಲ್ಲ, ಗೂಡು ಕಟ್ಟಿದ್ದು ಏನಿಲ್ಲ. ಕರೆಕ್ಟ್ ಮೆಜರ್ಮೆಂಟಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದು. ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಬೇಕು ಅಂದರೆ ನಾನು ಮೆಜರ್ಮೆಂಟ್ ಲಿಸ್ಟು ಕೊಡ್ತೀನಿ. ಥ್ಯಾಂಕ್ ಯು.